ರಾಜ್ಯಾದ್ಯಂತ ನೀರು ಸರಬರಾಜು ನೌಕರರೇನು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಸಮಾನ ವೇತನಕ್ಕೆ ಸಮಾನ ಸಂಬಳ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅವ್ರ ಕೂಡಲೇ ಬೇಡಿಕೆ ಈಡೇರಬೇಕು ಮತ್ತು ಅವರಿಗೆ ಕೊಡ್ತಕ್ಕಂಥ 14,000 ರೂಪಾಯಿ ಗುತ್ತಿಗೆದಾರರ ಸಂಬಳ ಸಾಲಲ್ಲ. ಮನೆ ಬಾಡಿಗೆ ಆಗಲಿ, ಕರೆಂಟ್ ಬಿಲ್ ಆಗಿರ್ಬೋದು, ಶಾಲೆಗೆ ಫೀಸ್ ಕಟ್ಟೋಕೆ ಆಗಲ್ಲ. ಕೂಡಲೇ ಈಗ ಹೈಕೋರ್ಟ್ ಆದೇಶ ಆಗಿದೆ. ಹೈಕೋರ್ಟ್ ಆದೇಶದ ಪ್ರಕಾರ ಆಮೇಲೆ 55 ಲಕ್ಷ ರೂಪಾಯಿಯನ್ನು ಪಿ ಎಫ್ ಹಣ ಕಟ್ಟಿಲ್ಲ, ಅದನ್ನು ಕೂಡಲೇ ತುರ್ತಾಗಿ ಕೊಡಬೇಕು. ಈ ಸಂದರ್ಭದಲ್ಲಿ ನಾನು ಹೇಳೋದಂತ ಕಾಂಗ್ರೆಸ್ ಸರ್ಕಾರ ತುರ್ತಾಗಿ ಇವರು ಬೇಡಿಕೆಯನ್ನು ಈಡೇರಿಸಿ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಬೇಕು. ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವರು ಏನು ವಾಟರ್ಮ್ಯಾನ್ಗಳು ಇವತ್ತು ಧರಣಿ ಕುತ್ಕೊಂಡಿದ್ದಾರೆ, ಅವರಿಗೆ ಬೆಂಬಲ ಸೂಚಿಸೋದ್ರ ಮೂಲಕ, ಸರ್ಕಾರದ ಗಮನ ಸೆಳೆಯೋದ್ರ ಮೂಲಕ ಕೂಡಲೇ ಇವರಿಗೆ ನ್ಯಾಯ ದೊರಕಿಸಿಕೊಟ್ಟು ಈ ಸಾರ್ವಜನಿಕರ ರಾಜ್ಯದ ಎಲ್ಲ ಜನರ ನೀರಿನ ಸಮಸ್ಯೆ ಬಗೆಹರಿಸೋದಕ್ಕೆ ಒಮ್ಮತದಿಂದ ತೀರ್ಮಾನ ಎಲ್ಲ ಸಂಘ ಸಂಸ್ಥೆಗಳು ಬೆಂಬಲಿಸಿ ಅವ್ರ ಸಹಕಾರಕ್ಕೆ ನಿಂತ್ಕೊಳ್ಳೋದ್ರ ಮೂಲಕ ಈ ಬೇಡಿಕೆ ಕೂಡಲೇ ಈಡೇರಲಿ ಅಂತೇಳಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. PN ರಾಮಯ್ಯ, DSS ಜಿಲ್ಲಾಧ್ಯಕ್ಷರು. ತುಮಕೂರು ವಾಟರ್ ಸಪ್ಲೈ ಮಹಾನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷನಾಗಿ ಕುಮಾರ್ ಮಾತಾಡೋದು. ನಾನು ಕಳೆದ 20-25 ವರ್ಷಗಳಿಂದ ನಿರಂತರವಾಗಿ ನಾವು ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ದು. ನಾವು ಹಲವು ಬಾರಿ ಸರ್ಕಾರಕ್ಕೆ ಮತ್ತು ಮಿನಿಸ್ಟ್ರಿಗೆ ಮನವಿ ಮಾಡಿದ್ದೀವಿ. ನೇರ ಪಾವತಿ ಮಾಡಿ ಪೌರ ಕಾರ್ಮಿಕರ ಪ್ರಕಾರ ನಮಗೂ ನೇರ ಪಾವತಿ, ನೇರ ನೇಮಕಾತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹಲವಾರು ಬಾರಿ ಮನವಿ ಮಾಡ್ದೋ. ಯಾವುದೇ ಮನವಿಗೆ ಸ್ಪಂದಿಸ್ತಿಲ್ಲದ ಕಾರಣ ನಾವಿವತ್ತು ಈ ಒಂದು ಮುಷ್ಕರವನ್ನು 3ನೇ ತಾರೀಕು ಹೋರಾಟವನ್ನು ಮಾಡ್ಕೊಂಡಿದ್ದೀವಿ. ಈ ಒಂದು ಹೋರಾಟಕ್ಕೆ ಎಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ. ಮತ್ತು ನಾವು ಸರ್ಕಾರ ಪ್ರತಿನಿಧಿಯಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದು ಇಲ್ಲಿ ನಮಗೆ ಈ ಒಂದು ಭರವಸೆ ಈಡೇರಿಸಬೇಕು. ಅಲ್ಲಿವರೆಗೂ ನಾವು ಅನಿರ್ದಿಷ್ಟ ಮುಷ್ಕರವನ್ನು ನಾವು ಕೈಗೊಂಡಿದ್ದೀವಿ. ನಾವು ನಿರಂತರವಾಗಿ ಇವತ್ತು ಯಾವುದೇ ನಾಗರಿಕರು ತೊಂದರೆ ಆಗದ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ. ಬರೀ 14,000 ಸಂಬಳ ಕೊಡ್ತಾ ಇದ್ದಾರೆ. ಅದಕ್ಕೆ ಈಗ ನಮ್ಮ ಜೊತೆಲೇ ಪರ್ಮನೆಂಟ್ನವ್ರು ಕೆಲಸ ಮಾಡ್ತಾರೆ, ಅವ್ರಿಗೆ 60,000 ಸಂಬಳ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ವಾಟರ್ ಮ್ಯಾನ್ಗಳು 210 ಜನ, ನಾವು ಟೆಂಪ್ರವರಿರೇ ಈ 24 ಅವರ್ ಕೆಲಸ ಮಾಡ್ತಾ ಇದ್ದೀವಿ. ಪರ್ಮನೆಂಟ್ನವ್ರು ಯಾರೂ ಇಲ್ಲ. ಒಂದು 10-12 ಜನ ಅವರೇ, ಅವ್ರ ವಯಸ್ಸಾಗೈತೆ, ಅವ್ರನ್ನೆಲ್ಲ ಪಂಪಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ನಾವು ನಿರಂತರವಾಗಿ ಹಗಲಿರುಳು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸೇವೆ ಕಾಯಂ ಆಗಬೇಕು. ಕಾಯಂ ಆಗೋವರೆಗೂ ನಾವು ನಮ್ಮ ಹೋರಾಟ ಹಿಂಗೆ ಮುಂದುವರಿಸ್ತೀವಿ. ಏನು ಇವತ್ತು ನಮ್ಮ ಕಾರ್ಪೊರೇಷನ್ನವರು ವಾಲ್ಮ್ಯಾನ್ ಇದ್ದಾರೆ, ಅವ್ರು 20 ವರ್ಷಗಳಿಂದ ಹೋರಾಟ ಏನು ಮಾಡ್ಕೊಂಬರ್ತಾ ಇದ್ದಾರೆ. ಆ ಹೋರಾಟಕ್ಕೆ ಇವತ್ತಿಂದ ಏನು ಮುಷ್ಕರ ಮಾಡ್ತಾ ಇದ್ದಾರೆ, ಆ ಮುಷ್ಕರಕ್ಕೆ ನಮ್ಮ ಕನ್ನಡ ಪರ ಸಂಘಟನೆ ಒಕ್ಕೂಟಗಳು ಮತ್ತು ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆ, ಬೀದಿ ಬದಿ ವ್ಯಾಪಾರ ಮತ್ತು ಎಲ್ಲ ಕಾರ್ಮಿಕರ ಸಂಘಟನೆ ಪ್ರತಿಯೊಬ್ಬರು ಕೂಡ ಬಂದು ನಮಗೆ ಸಹಕಾರ ಮಾಡ್ತಿದ್ದಾರೆ. ಇದ್ರ ಜೊತೆಯಲ್ಲಿ ನಮ್ಮ ಮಾಜಿ ಸಚಿವರಾದ ಸೊಗಡು ಶಿವಣ್ಣವರು, ಹೇಮಾವತಿ ಹೋರಾಟಗಾರರು, ಅವರು ಕೂಡ ಹಿರಿಯರಾದವರು, ಅವರು ಕೂಡ ಬಂದು ಶಕ್ತಿಯನ್ನು ತುಂಬಿದ್ದಾರೆ. ಅವರು ಈಗಾಗಲೇ ಹೇಳೋಗಿದ್ದಾರೆ. ಡಾಕ್ಟರ್ ಪರಮೇಶ್ವರ್ಗೂ, ರಾಜಣ್ಣವ್ರಿಗೂ ನಾನು ಒತ್ತಾಯವನ್ನು ಮಾಡಿ ಮನವಿಯನ್ನು ಮಾಡ್ತೀನಿ, ಈ ಒಂದು ಕೆಲಸವನ್ನು ಮಾಡಿಸ್ಕೊಡ್ತೀನಿ ಅಂತೇಳಿ. ಜೊತೆಯಲ್ಲಿ ಏನಪ್ಪ ಇವತ್ತು ನೋಡಿ, ಮಳೆ ಆಗಲಿ, ಗಾಳಿ ಆಗಲಿ, ಚಳಿ ಆಗಲಿ, 365 ದಿವಸನೂ ಹೆಂಗೆ ಮಿಲಿಟ್ರಿಯವ್ರು ಕೆಲಸ ಮಾಡ್ತಾರೆ ಸೈನಿಕರು, ಅದೇ ಥರ ಕೂಡ ನಮ್ಮ ವಾಲ್ಮ್ಯಾನ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ನೋಡಬೇಕು ಬನ್ನಿ, ಯಾಕೆಂದರೆ ಯಾವ್ಯಾವ ಕೋಟಿಗಟ್ಟಲೆ ಖರ್ಚುಗಳು ಮಾಡ್ತೀರಾ, ಕೋಟಿಗಟ್ಟಲೆ ವ್ಯತ್ಯಾಸ ಆಗ್ತವೆ. ಆದರೆ ಒಬ್ಬ ನೀರು ಬಿಡೋರಿಗೆ 24 ಗಂಟೆ, ಅವರು ಆ ರಾತ್ರಿ 12 ಗಂಟೆಗೂ ಕೂಡ ನೀರು ಬಿಡೋರು ಇರ್ತಾರೆ. ಮಳೆ ಬತ್ತಿದ್ರು ಕೂಡ ಅವ್ರು ನೀರು ಬಿಡಬೇಕಾಗ್ತದೆ. ಬೇಸಿಗೆ ಕಾಲದಲ್ಲಂತೂ ಇನ್ನೂ ತೀವ್ರ ಅಭಾವ ಇರ್ತದೆ. ಅವಾಗಂತೂ ನೋಡಿ, ನೀರು ಬಿಟ್ಟು ಸುರ ಅವ್ನು ಕೂತ್ಕೊಳ್ಳಂಗಿಲ್ಲ. ಪ್ರತಿಯೊಂದು ನಲ್ಲಿ ಚೆಕ್ ಮಾಡ್ಕೊಂಡು ಹೋಗ್ಬೇಕು, ಪ್ರತಿಯೊಂದನ್ನು ಮನೆ ಚೆಕ್ ಮಾಡಬೇಕು. ಯಾವುದನ್ನ ಒಂದು ನೀರು ಹೋಗ್ತಾ ಇದ್ರೆ ಅದನ್ನು ಕೂಡ ಟ್ಯಾಂಕಲ್ಲಿ ಅದು ಕೂಡ ಅವ್ರ ಮೇಲೆ ಬರ್ತಿದೆ. ಅದರಿಂದ ನೋಡಿ, 13,000 ರೂಪಾಯಿಗೆ ಇವತ್ತು ಏನು ಬರ್ತಿದೆ ನೀವೇ ಹೇಳಿ. 13,000 ರೂಪಾಯಿಗೆ ಒಂದು ಮನೆ ಬಾಡಿಗೆ ಏನು ಕಟ್ತಾನೆ, ಸ್ಕೂಲು ಶುಲ್ಕ ಏನು ಕಟ್ತಾನೆ, ಆಮೇಲೆ ಅವನು ದಿನಸಿ ಏನು ತಮ್ಮತ್ತಾನೆ. ಇವತ್ತು ಎಲ್ಲವೂ ಕೂಡ ರೇಟು ಕೂಡ ತಾರಕಕ್ಕೇರಿದೆ. ಅದರಿಂದ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೀನಿ, ಸಿದ್ದರಾಮಯ್ಯನವ್ರಿಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ಗೆ, KN ರಾಜಣ್ಣವ್ರಿಗೆ ಮತ್ತು ಜ್ಯೋತಿ ಗಣೇಶ್ ಅವ್ರಿಗೆ. ಇವಾಗ ಹೆಂಗಿದ್ರು ಕೂಡ ವಿಧಾನಸಭೆಯಲ್ಲಿ ಹೌಸ್ ನಡೀತಾ ಇದೆ. ಇದ್ರ ಮುಖಾಂತರ ಅವರು ಏನು ನೀರು ಬಿಡೋರ್ಗೆ ಅವರ ಮುಖಂಡ ಮಾತಾಡಬೇಕು, ಅವ್ರ ಪರವಾಗಿ ಮಾತಾಡಬೇಕು, ಅವ್ರನ್ನ ಕಾಯಂಗೊಳಿಸ್ಬೇಕು, ಗುತ್ತಿಗೆದಾರರ ಪದ್ಧತಿ ತೆಗಿಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಯ್ಕೆ.